ಇವತ್ತು ಕರ್ನಾಟಕದೊಳಗೆ ಕೆಲವು ರಾಜಕಾರಣಿಗಳು ಯಾವ ಥರ ಇದ್ದಾರೆ ಅಂತಂದ್ರೆ, ಓಟ್ ಬ್ಯಾಂಕ್ಗೋಸ್ಕರ ಕನ್ನಡ ಭಾಷೆ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ. ಕನ್ನಡ ರಾಜ್ಯ ಅಥವಾ ನಮ್ಮ ಕರ್ನಾಟಕ ಅಥವಾ ನಮ್ಮ ಕನ್ನಡ ಪರ ಸಂಘಟನೆಗಳ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ. ಅವರು ಅರ್ಥ ಮಾಡ್ಕೊಳ್ಬೇಕು, ಕನ್ನಡ ಭಾಷೆ ಅಂದ್ರೇನು. ಈ ಕನ್ನಡ ಭಾಷೆ 2000 ವರ್ಷಗಳಿಂದನೂ ಇದೆ ಅಂತಂದರೆ, ಈ ಕನ್ನಡ ಭಾಷೆಯಲ್ಲಿ ಎಷ್ಟು ಸ್ಟ್ರೆಂತ್ ಇರಬೇಕು, ಎಷ್ಟು ಶಕ್ತಿ ಇರಬೇಕು, ಅದ್ರ ಗ್ರಾಮರ್ ಎಷ್ಟು ಪರ್ಫೆಕ್ಟ್ ಆಗಿರಬೇಕು, ಅಥವಾ ಅದರ ಇತಿಹಾಸ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅಥವಾ ಈ ಕರ್ನಾಟಕನ, ಈ ಕನ್ನಡವನ್ನು ಅದು ಎಷ್ಟು ರಾಜರುಗಳು ಇದನ್ನ ಬೆಳೆಸಿದ್ದಾರೆ, ಇದನ್ನು ಉಳಿಸಿದ್ದಾರೆ, ಇದನ್ನು ಬಳಸಿದ್ದಾರೆ ಅಂತ ಇವತ್ತಿನ ರಾಜರು, ಇವತ್ತಿನ ಪೊಲಿಟಿಷಿಯನ್ಸ್ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ಮೊನ್ನೆ ಹುಟ್ಟಿರೋ ಪೊಲಿಟಿಷಿಯನ್ಸ್ಗಳು ಅವ್ರಿಗೆ 4 ಕಾಸು ಬುದ್ಧಿ ಇರಲ್ಲ. ಇವತ್ತಿನ ಎಷ್ಟೋ ಪೊಲಿಟಿಷಿಯನ್ಸ್ಗೆ ಎಜುಕೇಷನ್ನೇ ಇಲ್ಲ. ಅವ್ರ ಮನೆಯಲ್ಲಿ ಸರ್ಟಿಫಿಕೇಟ್ಸ್ಗಳಿರ್ಬೋದು, BA BSc B.Ed ಏನಾದರೂ ಒಂದು ಇರ್ಬೋದು. ಆದರೆ ಆ ರಾಜಕಾರಣಿಗಳು ಅದು ಯಾವ ರೀತಿಯಿಂದ ಸರ್ಟಿಫಿಕೇಟ್ಗಳನ್ನ ತೊಗೊತಿದ್ದಾರೆ, ಡಿಗ್ರಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಒಂದು ಪ್ರಾಪರಾಗಿ ಎಜುಕೇಷನ್ ಇರಲ್ಲ, ಒಂದು ಇತಿಹಾಸ ಗೊತ್ತಿರಲ್ಲ, ಒಂದು ಭಾಷೆ ಅಂದರೆ ಏನಂತ ಗೊತ್ತಿರಲ್ಲ. ಯಾರೋ ಬೇರೆ ರಾಜ್ಯದಿಂದ ಬಂದಂತಹ ಒಂದು 4 ಜನರನ್ನು ಓಲೈಕೆ ಮಾಡಲಿಕ್ಕೆ ಅಥವಾ ಇಲ್ಲಿ ಅವರ ಓಟ್ಗಳನ್ನ ತಮ್ಮ ಅಕೌಂಟ್ಗೆ ಬೀಳಿಸ್ಕೊಳ್ಳಿಕ್ಕೆ, ತಾವು ಹುಟ್ಟಿ ಬೆಳೆದಂತಹ, ತಾವು ಬಳಸಿದಂತಹ ತಮ್ಮ ಮನೆ ಭಾಷೆಯನ್ನೇ, ತಮ್ಮ ಮಾತೃಭಾಷೆಯನ್ನೇ ಕೆಟ್ಟದಾಗಿ ಮಾತಾಡೋ ರಾಜಕಾರಣಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಜನರು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ, ಇವರು ಕರ್ನಾಟಕನ, ಕನ್ನಡವನ್ನು ತುಂಬ ತುಚ್ಛವಾಗಿ ಕಾಣಕ್ಕೆ ಶುರು ಮಾಡ್ತಾರೆ. ಇವರು ಬೇಕಿದ್ರೆ ಕರ್ನಾಟಕನ, ಕನ್ನಡವನ್ನು ಯಾರು ಮುಂದೆ ಬೇಕಾದ್ರೆ ಬಿಟ್ಕೊಟ್ಬಿಡ್ತಾರೆ. ಇವರು ಇಂಥ ರಾಜಕಾರಣಿಗಳಿಗೆ ನಮ್ಮ ಜನ ಬುದ್ಧಿ ಕಲಿಸಿ ಇವ್ರನ್ನ ಮೂಲೆಯಲ್ಲಿ ಕೂರಿಸ್ಬೇಕು. ಯಾಕಂತಂದರೆ ಅವ್ರಿಗೆ ಬೇಕಾಗಿರೋದು ಒಂದೇ, ಅವರು ಅಧಿಕಾರಕ್ಕೋಸ್ಕರ ಅವರು ಯಾರನ್ನ ಬೇಕಾದರೂ, ಯಾರ ಬಗ್ಗೆ ಬೇಕಾದ್ರೂ ತುಚ್ಛವಾಗಿ ಮಾತಾಡ್ತಾರೆ. ತಮ್ಮ ಮನೆ ಬೇಕಾದರೆ, ತಮ್ಮ ಮನೆ ಬಗ್ಗೆ, ತಮ್ಮ ಮನೆ ಭಾಷೆ ಬಗ್ಗೆ ಬೇಕಾದ್ರೆ